ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇದು ಪ್ರಾಂತೀಯ ಶಾಲೆಯಾಗಿ ಆರಂಭಗೊಂಡು ಸರ್ಕಾರಿ ಕಾಲೇಜಾಗಿ ನಡೆದು ಬಂದು ಇದೀಗ 1.5 ಶತಮಾನಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂತಹ ಕರಾವಳಿ ಭಾಗದ ಅತ್ಯಂತ ಪ್ರಸಿದ್ಧ ಕಾಲೇಜು. ಇಟಾಲಿಯನ್ ಶೈಲಿಯ ಕಟ್ಟಡ ರಚನೆ ಇಲ್ಲಿ ಅತ್ಯಂತ ಗಮನ ಸೆಳೆಯುವ ಅಂಶವಾಗಿದೆ. ನಗರದ ಹೃದಯ ಭಾಗದಲ್ಲಿರುವ ಈ ವಿಶ್ವವಿದ್ಯಾನಿಲಯ ಕಾಲೇಜಿಗೆ ಪಕ್ಕದ ರಾಜ್ಯ ಕೇರಳದಿಂದಲೂ ಜ್ಞಾನಾರ್ಥಿಗಳು ಜ್ಞಾನ ಪಡೆಯಲು ಬರುತ್ತಿದ್ದಾರೆ. ಇದು ಜಾತಿ ಸಮುದಾಯಗಳ ತಾರತಮ್ಯವಿಲ್ಲದೆ ಸರ್ವರಿಗೂ ಏಕಸಮಾನವಾಗಿ ಶಿಕ್ಷಣ ನೀಡುವ ಸಂಸ್ಥೆಯಾಗಿದೆ. ಸದಾಕಾಂಕ್ಷೆಯಿಂದ ಆರಂಭಗೊಂಡ ಈ ಸಂಸ್ಥೆ ಈಗ 150 ವರ್ಷಗಳಲ್ಲಿ ಅದೆಷ್ಟೋ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದೆ ಮತ್ತು ಬದುಕು ರೂಪಿಸಿಕೊಳ್ಳಲು ನೆರವಾಗಿದೆ. 150 ವರ್ಷಗಳಷ್ಟು ಹಿಂದೆ ನಗರದ ಹಿರಿಯರು ಹಾಗೂ ಮಂಜೇಶ್ವರ ರಾಮಪ್ಪ, ಎಸ್. ಶ್ರೀನಿವಾಸರಾವ್, ಟಿ. ರಾಮಚಂದ್ರರಾವ್, ನೆಲ್ಲಿಕಾಯಿ ಗುಂಡೂರಾವ್, ನೆಲ್ಲಿಕಾಯಿ ತಿಮ್ಮಪ್ಪಯ್ಯ, ಸಾದತ್ ಖಾನ್, ಸಿ. ರಂಗಪ್ಪ, ನಾರಾಯಣ್ ಪೈ ಮತ್ತು ಸ್ವಾಮಿ ಅಯ್ಯರ್ ಅವರನ್ನು ಒಳಗೊಂಡ ಸಮಿತಿಯು ಜೊತೆಗೂಡಿ 65,000 ರೂಪಾಯಿಗಳಲ್ಲಿ ಪ್ರಾಂತೀಯ ಶಾಲೆಯೊಂದನ್ನು ಆರಂಭಿಸಿತು. ಇವಲೋಕದ ಕದವ ತೆರೆದರು ಮಂಗಳೂರ ಮಹನೀಯರು, ಹೆಸರ ಹಂಗನು ಮೀರಿ ನಿಂತರು ಜ್ಞಾನ ದೇಗುಲ ಕಟ್ಟಲು. ಹೆಸರ ಹಂಗನು ಮೀರಿ ನಿಂತರು ಜ್ಞಾನ ದೇಗುಲ ಕಟ್ಟಲು. ಜ್ಞಾನ ದೇಗುಲ ಕಟ್ಟಲು. ತದನಂತರ 1868ರಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಮೆಟ್ರಿಕ್ಯುಲೇಷನ್ ಬರೆದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಮದ್ರಾಸಿಗೆ ಹೋಗುವ ಅನಿವಾರ್ಯತೆಯನ್ನು ತಪ್ಪಿಸಲು ನಗರದಲ್ಲೇ ದ್ವಿತೀಯ ದರ್ಜೆ ಕಾಲೇಜೊಂದನ್ನು ಪ್ರಾರಂಭಿಸಲು ನಿರ್ಧರಿಸಿತು. 1901ರಿಂದ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೂ ಪ್ರವೇಶಾತಿಯನ್ನು ಪ್ರಾರಂಭಿಸಲಾಯಿತು. ಕಾಲೇಜ್ ಡೇ ಆಚರಿಸುವ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡಲಾಯಿತು. 1920ರ ವೇಳೆಗೆ ಕಚೇರಿಗೆ ತಾಗಿಸಿಕೊಂಡು ತರಗತಿ ಕೋಣೆಗಳನ್ನು ನಿರ್ಮಿಸಲಾಯಿತು. 1922ರಲ್ಲಿ ಕವಿ ರವೀಂದ್ರನಾಥ ಟಾಗೋರ್ ಅವರು ಇಲ್ಲಿಗೆ ಭೇಟಿ ನೀಡಿದ್ದರು. ಆ ನೆನಪು ಎಂದೆಂದಿಗೂ ಸವಿನೆನಪಾಗಿರಲಿ, ಅಚ್ಚಳಿಯದಂತೆ ಉಳಿಯಲಿ ಎಂಬ ಕಾರಣಕ್ಕಾಗಿ ಅಕಾಡೆಮಿ ಹಾಲ್ ಅಥವಾ ರವೀಂದ್ರ ಕಲಾಭವನವನ್ನು ಸ್ಥಾಪಿಸಲಾಯಿತು. 1928ರಲ್ಲಿ ಕಾಲೇಜಿನ ದಕ್ಷಿಣ ಭಾಗದ ಕಟ್ಟಡದ ನಿರ್ಮಾಣ ಸಂಪೂರ್ಣಗೊಂಡಿತು. ಶಿವರಾಮ ಕಾರಂತ ಭವನ ಮತ್ತು ಅದಕ್ಕೆ ಹೊಂದಿಕೊಂಡಿರುವ ಕೆಲವು ಕೊಠಡಿಗಳನ್ನು ಕೂಡ ನಿರ್ಮಾಣಗೊಂಡಿರುವುದು ಅದೇ ಸಮಯದಲ್ಲಿ. 1933ರ ಜುಲೈನಲ್ಲಿ ಕಾಲೇಜು ಸಂಬಂಧಿತ ಕಾರ್ಯಕ್ರಮಗಳ ಕುರಿತಾಗಿ ಲೇಖನಗಳನ್ನು ಪ್ರಕಟಿಸಲೆಂದು ಕಾಲೇಜ್ ಟೈಮ್ಸ್ ಎಂಬ ವಾರಪತ್ರಿಕೆಯನ್ನು ಆರಂಭಿಸಲಾಯಿತು. 1948-49 ಕಾಲೇಜಿನ ಇತಿಹಾಸದಲ್ಲೇ ಮರೆಯಲಾಗದ ವರ್ಷ. ಕಾಲೇಜು ಪ್ರಥಮ ದರ್ಜೆ ಕಾಲೇಜಾಗಿ ಪರಿವರ್ತನೆಗೊಳ್ಳುವುದರ ಜೊತೆಗೆ BA ಮತ್ತು BCom ಪದವಿಗಳು ಆರಂಭಗೊಂಡವು. ಹಾಗೆ ಪ್ರೌಢಶಾಲಾ ವಿಭಾಗ ರದ್ದಾಯಿತು. ಆಧುನಿಕ ಚಿಂತನೆಯನ್ನು ಹೊಂದಿರುವ ನೇರ ನುಡಿಯ ದಿಟ್ಟ ವ್ಯಕ್ತಿ ಎನಿಸಿಕೊಂಡಿರುವ MI ಹಾಶಿಮಿ ನೂತನ ಪ್ರಾಂಶುಪಾಲರಾಗಿ ಅಧಿಕಾರವನ್ನು ವಹಿಸಿಕೊಂಡರು. 1989ರಿಂದ 1992ರ ಅವಧಿಯಲ್ಲಿ ಶಿಕ್ಷಣ ಸಚಿವರಾಗಿ ಅಧಿಕಾರದಲ್ಲಿದ್ದಂತಹ ಕಾಲೇಜಿನ ಹಳೆ ವಿದ್ಯಾರ್ಥಿ ವೀರಪ್ಪ ಮೊಯ್ಲಿಯವರು ಕಾಲೇಜನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜಾಗಿ ಕಾರ್ಯನಿರ್ವಹಿಸುವಂತೆ 1992ರಲ್ಲಿ ಆದೇಶವೊಂದನ್ನು ಹೊರಡಿಸಿದರು. ಹಾಗೆಯೇ ಅಂದಿನಿಂದ ಕಾಲೇಜನ್ನು ವಿಶ್ವವಿದ್ಯಾನಿಲಯ ಕಾಲೇಜು ಎಂದು ಕರೆಯಲು ಅನುಮತಿ ದೊರೆಯಿತು. 2000 ಇಸವಿಯಲ್ಲಿ UGC ನೀಡಿದ 20 ಲಕ್ಷ ರೂಪಾಯಿಗೆ ವಿಶ್ವವಿದ್ಯಾನಿಲಯ 70 ಲಕ್ಷ ರೂಪಾಯಿ ಸೇರಿಸಿ ಅಂದಾಜು 92 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಗ್ರಂಥಾಲಯವನ್ನು ನಿರ್ಮಿಸಲಾಯಿತು.
125 ವರ್ಷ ತುಂಬಿದ ಸಮಯದಲ್ಲಿ ನಡೆದ ಸಮಾರೋಪ ಕಾರ್ಯಕ್ರಮದಲ್ಲಿ ಹೆಸರಾಂತ ಉದ್ಯಮಿ ಹಾಗೂ ಇದೇ ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾಗಿರುವ ದಯಾನಂದ ಪೈ ಅವರ ಕೈಯಿಂದ ಅಕಾಡೆಮಿ ಹಾಲ್ಗೆ ವಿಶ್ವಕವಿ ರವೀಂದ್ರರ ಹೆಸರಿನಲ್ಲಿ ನಾಮಕರಣ ಮಾಡಲಾಯಿತು. ಮಾಜಿ ಮುಖ್ಯಮಂತ್ರಿ, ಕಾಲೇಜಿನ ಹಳೆ ವಿದ್ಯಾರ್ಥಿ ವೀರಪ್ಪ ಮೊಯ್ಲಿಯವರು ಶಿವರಾಮ ಕಾರಂತ ಸಭಾಭವನವನ್ನು ಉದ್ಘಾಟಿಸಿದರು. 2015ರಲ್ಲಿ ಯುಜಿಸಿ ಕಾಲೇಜಿಗೆ ಪಾರಂಪರಿಕ ಸ್ಥಾನಮಾನವನ್ನು ನೀಡಿದೆ. ಇದರಿಂದಾಗಿ ರವೀಂದ್ರ ಕಲಾಭವನದ ಪುನರ್ ನವೀಕರಣ ಕಾಮಗಾರಿ ಅಂತಿಮ ಹಂತ ತಲುಪಿತ್ತು. ಮಾಧ್ಯಮ ಮಿತ್ರರು ಕಾಲೇಜಿನ ಸಾಧನೆಗಳ ಬಗ್ಗೆ ಸಾಕಷ್ಟು ಪ್ರಚಾರ ನೀಡಿದ್ದಾರೆ. ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಎಸ್.ಆರ್. ರಂಗನಾಥನ್ ಅವರು 1917ರಿಂದ 1921ರವರೆಗೆ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ. 1.5 ಶತಮಾನಗಳ ಅಪೂರ್ವ ಇತಿಹಾಸವನ್ನು ಹೊಂದಿರುವ ಈ ಕಾಲೇಜು ಮುಂದೆಯೂ ಹೀಗೆ ಅಕ್ಷರ ದಾಹಿಗಳ ದಣಿವನ್ನು ನೀಗಿಸಲಿ. ಈ ಬಾಳನು ಬೆಳಕಾಗಿಸು